ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಚಿಕ್ಕಬಳ್ಳಾಪುರದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ. job.namaskaraindia.com ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ನಿಮಗೆ DHFWS ಅಥವಾ ಚಿಕ್ಕಬಳ್ಳಾಪುರ ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ಪೋಸ್ಟ್ ಸಿಗುತ್ತೆ. 60 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಮೆಡಿಕಲ್ ಆಫೀಸರ್, ANM, ಇಂಜಿನಿಯರ್ ಪೋಸ್ಟ್ ಗಳನ್ನ ಕರೆದಿರುವಂತದ್ದು. ಓಕೆನಾ. ಸ್ಟಾಫ್ ನರ್ಸು, ಸೈಕಾಟ್ರಿಸ್ಟ್ ಈ ರೀತಿ ಕರೆದಿದ್ದಾರೆ. ಓಕೆನಾ. 60 ವೇಕೆನ್ಸಿಗಳಿದಾವೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಚಿಕ್ಕಬಳ್ಳಾಪುರದಲ್ಲಿರುತ್ತೆ ಪೋಸ್ಟ್. ಓಕೆನಾ. ಲಾಸ್ಟ್ ಡೇಟ್ ಬಂದು 13/1/2025 ಲಾಸ್ಟ್ ನೈಟ್. ಓಕೆನಾ. GNM, ANM, DGO, DNB, MD, MBBS ಈ ರೀತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಮುಗಿಸಿರ್ಬೇಕಾಗಿರುತ್ತೆ. ನೋಡಿ, ಪೋಸ್ಟ್ ನೇಮ್ಗಳ ಪ್ರಕಾರ ಹೀಗೆ ಕೊಟ್ಟಿದ್ದಾರೆ ನೋಡಿ. ಸೈಕಾಟ್ರಿಸ್ಟ್ಗೆ 1 ಪೋಸ್ಟ್, ಸ್ಟಾಫ್ ನರ್ಸ್ಗೆ 19, PHCOಗೆ 3, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ AAN 1, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕ್ವಾಲಿಟಿ ಮ್ಯಾನೇಜರ್ 1, MBBS ಡಾಕ್ಟರ್ 22, NPCB 1, ಆಪ್ಥಾಲಜಿಸ್ಟ್, ಆಮೇಲೆ ಫಿಸಿಷಿಯನ್ ಮೆಡಿಸನ್ 4, ಅನೆಸ್ಥಿಸ್ 1, ಪ್ರೆಡಿಕೇಶನ್ಸ್ 3, OBG 4. ಟೋಟಲ್ 60 ವೇಕೆನ್ಸಿಗಳ ಕರೆದಿದ್ದಾರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್. ನೋಟಿಫಿಕೇಶನ್ ಬೇಕು ಅಂತಿದ್ರೆ ನೋಟಿಫಿಕೇಶನ್ ಕೂಡ ಚೆಕ್ ಮಾಡಬಹುದು ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ನಿಮಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಓಕೆನಾ. ಸೊ ನಾನು ಹೇಳಿದ ಹಾಗೇನೆ 13ನೇ ತಾರೀಕು ಲಾಸ್ಟ್ ಡೇಟ್ ಇದೆ. 4 ಗಂಟೆ ಒಳಗಡೆ ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ನೀವು ವಿವರವನ್ನು ಪಡೆದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿ, OBGಗೆ 30 ಏನು ಅಮೌಂಟ್ ಆಫ್ ಸ್ಯಾಲರಿ ಅಂತ ಹೇಳಿದ್ರೆ ನಿಮಗೆ 1,10,000 ರೂಪಾಯಿ OBGಗೆ. ಓಕೆನಾ. ಪ್ರೆಡಿಕೇಶನ್ಸ್ಗೂ ಸೇರಿ 1,10,000 ರೂಪಾಯಿ, ಅನೆಸ್ಥಿಸಿಯಾ 1,10,000, ಎಲ್ಲರಿಗೂ 1,10,000 ರೂಪಾಯಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಓಕೆನಾ. ಆದ್ರೆ MBBS ಡಾಕ್ಟರ್ಗೆ 60, ಮತ್ತೆ ಡಿಸ್ಟ್ರಿಕ್ಟ್ ಕ್ವಾಲಿಟಿ ಮ್ಯಾನೇಜರ್ಗೆ 35, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ AAMಗೆ 30, ಅದಂದ್ರೆ PHCOಗೆ ಝೋನಲ್ 3ಗೆ 15,000, ಝೋನಲ್ 4ಗೆ 14,000 ರೂಪಾಯಿ, ಆಮೇಲೆ ಸ್ಟಾಫ್ ನರ್ಸಿಗೆ 14,000 ರೂಪಾಯಿ, 15,000 ರೂಪಾಯಿ ಈ ರೀತಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೆಕ್ರೆಟರಿಸ್ಟ್ಗೆ 1,10,000 ರೂಪಾಯಿ. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ MBBS ಮುಗಿಸಿರ್ಬೇಕು, MD ಮುಗಿಸಿರ್ಬೇಕು, ಅಥವಾ ಸ್ಟಾಫ್ ನರ್ಸಿಂಗ್ ಬಂದು ನೀವು ನರ್ಸಿಂಗ್ ಮಾಡ್ಕೊಂಡಿರ್ಬೇಕಾದ್ರೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಓಕೆನಾ ಸ್ನೇಹಿತರೆ. 45 ವರ್ಷ ಏಜ್ ಲಿಮಿಟ್ ಇದೆ ಇದಕ್ಕೆ. PHCOಗೆ ಕೂಡ ANM ಟ್ರೈನಿಂಗ್ ಅಂಡ್ ಸರ್ಟಿಫಿಕೇಟ್ ನ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಇಂದ ಇಶ್ಯೂ ಆಗಿರ್ಬೇಕು. SSLC ಮೇಲೆ ಇದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಾಗಿರುತ್ತೆ. ಓಕೆನಾ. ಮತ್ತೆ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಗೆ BSc ನರ್ಸಿಂಗ್ ಅಥವಾ BDS, BHMS ಈ ರೀತಿ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಅದ ನಂತರ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕ್ವಾಲಿಟಿ ಮ್ಯಾನೇಜರ್ಗೆ ನೋಡಿ, MBBS ಡೆಂಟಲ್, ಆಯುಷ್, ನರ್ಸಿಂಗ್, ಲೈಫ್ ಸೈನ್ಸ್, ಸೋಷಿಯಲ್ ಸೈನ್ಸ್, ಬ್ಯಾಚುಲರ್ ಇನ್ ಪಬ್ಲಿಕ್ ಹೆಲ್ತ್ UG ಮಾಡ್ಕೊಂಡು ರೆಗ್ಯುಲರ್ ಟೈಮ್ ಅಲ್ಲಿ PG ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಅವರು 40 ವರ್ಷದವರೆಗೂ ಇರೋರು ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಹಾಗೆ MBBS ಮುಗಿಸಿರೋರು, MS, MD, ಆಪ್ಥಾಲಜಿ ಈ ರೀತಿ ಮುಗಿಸಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಈ ಒಂದು ಪೋಸ್ಟ್ ಗಳನ್ನ ತಿಳ್ಕೊಂಡು ಯಾರಾದ್ರೂ ಅಪ್ಲೈ ಮಾಡೋ ಆಗಿದ್ರೆ ಅಪ್ಲೈ ಮಾಡಿ ಸ್ನೇಹಿತರೆ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೇಟೆಸ್ಟ್ ಅಪ್ಡೇಟ್ಗಳು ಅಪ್ಡೇಟ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಇನ್ನು ನೀವು ಏನಾದ್ರೂ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು.